2 ಲೆಟರ್ ಜ್ಞಾಪಕ ಇಟ್ಕೊಳ್ಳಿ. ಸ್ವಲ್ಪ ದಿವಸ ಬಿಟ್ಬಿಟ್ಟು ಮಾತಾಡೋಣ. 4 ವರ್ಷ ಹಾಕಿರೋ ಎಫರ್ಟು ಪ್ರತಿ ಫ್ರೇಮಲ್ಲೂ ಕಾಣುತ್ತೆ. ಅವ್ರು ಹಾಕೋ ಲಿಪ್ಸ್ಟಿಕ್ ಇಂದ ಹಿಡಿದು, ಕೈಯಲ್ಲಿ ಹಿಡಿಯೋ ಸಿಗರೆಟ್ ಇಂದ ಹಿಡಿದು, ಪ್ರಾಪರ್ಟಿಯಿಂದ ಹಿಡಿದು, ಹಾಕಿರೋ ಟ್ಯಾಟೂ ಇಂದ ಹಿಡಿದು, ಫ್ರೇಮಲ್ಲಿ ಯೂಸ್ ಮಾಡಿರೋ ಲೈಟಿಂಗ್ಸ್ ಇಂದ ಹಿಡಿದು ಪ್ರತಿಯೊಂದು ಚಿಕ್ಕ ಚಿಕ್ಕ ಡೀಟೇಲಿಗೂ ಸಿಕ್ಕಾಬಟ್ಟೆ ವರ್ಕ್ ಮಾಡಿರೋದು ಟೀಮು ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಗುತ್ತೆ. ಆದರೆ ಚಿಕ್ಕ ಚಿಕ್ಕ ಮೀನು ಹಿಡಿಯಕ್ಕೆ ಹೋಗಿ ದೊಡ್ಡ ಮೀನು ಏನಾದ್ರು ಮಿಸ್ ಮಾಡ್ಕೊಂಡ್ರ ಅಂತ ನಂಗೆ ಅನಿಸ್ತು. ನಮಸ್ಕಾರ ಕರುನಾಡಿಗೆ, ನಮ್ಮ ಕತೆ ನಿಮ್ಮ ಜೊತೆಗೆ ಸ್ವಾಗತ. ಜಾನರ್ ಬಂದು ಬುಕ್ ಮೈ ಶೋಲ್ ಮೆನ್ಷನ್ ಮಾಡಿರೋಗೆ ಇಟ್ ಈಸ್ ಅ ಆ್ಯಕ್ಷನ್ ಕ್ರೈಮ್ ಥ್ರಿಲ್ಲರ್ ಜಾನರು. ಬಟ್ ಸಿನಿಮಾದೆಲ್ಲ ಇನ್ನೊಂದು ಸಪ್ರೇಟ್ ಜಾನರ್ ಇದೆ, ಅದನ್ನು ನಾನು ಹೇಳಲ್ಲ. ಸ್ಟೋರಿ ಲೈನಿಗೆ ಬಂದರೆ ಈ 5 ಕ್ಯಾರೆಕ್ಟರ್ಸ್, ಫೀಮೇಲ್ ಕ್ಯಾರೆಕ್ಟರ್ಸ್ ಇದಾರಲ್ಲ, ಇವ್ರ ಮಧ್ಯೆ ಸಿಗಾಕೊಂಡು ರಾಯ ಹೇಗೆ ನರಳ್ತಾನೆ ಅನ್ನೋದು. ಆಮೇಲೆ ಇನ್ನೊಂದು ಅಪ್ಪ ಮಗನದು ಸ್ಟೋರಿ, ಇದನ್ನು ಯಶ್ ಅವರೇ ಹೇಳಿದ್ದಾರೆ. ಇದು ಬಿಟ್ಟು ಇನ್ನೊಂದು ಸ್ಟೋರಿ ಇದೆ, ಆ ಸ್ಟೋರಿ ಮೇಲೆ ಇಡೀ ಸಿನಿಮಾ ನಿಂತಿದೆ. ಅದನ್ನೇನು ಅಂತ ನಾನು ಹೇಳಲ್ಲ. ವರ್ಲ್ಡ್ ಬಿಲ್ಡಿಂಗಿಗೆ ಬಂದರೆ ಈ ಟೀಮ್ ಹಾಕಿರೋ ಎಫರ್ಟು, ಡೈರೆಕ್ಟರ್ಸು, ಆರ್ಟ್ ವರ್ಕ್ ಅಂತೂ ಸಖತ್ತಾಗಿದೆ. 1947 ಮತ್ತು 1968 ಮಧ್ಯೆ ಸ್ಟೋರಿ ನಡೆಯೋದು ಅಂತ ನೀವು ಪಕ್ಕಾ ಬಿಲೀವ್ ಮಾಡ್ತೀರಾ. ನಿಮ್ಮ ಸಿನಿಮಾ ಸ್ಟಾರ್ಟ್ ಆಗ್ತಿದ್ದಂಗೆ ನಿಮಗೆ ಆ ವರ್ಲ್ಡ್ ಒಳಗೆ ನಿಮಗೆ ಎಂಟ್ರಿ ಕೊಟ್ಟಂಗೆ ಆಗತ್ತೆ. ಸ್ಕ್ರೀನ್ ಪ್ಲೇ ನಾನು 2 ಥರ ಪ್ರಿಡಿಕ್ಟ್ ಮಾಡಿದ್ದೆ, ಒಂದು ಲೀನಿಯರ್ ಸ್ಕ್ರೀನ್ ಪ್ಲೇ, ಒಂದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಅಂತ. ಇದು ಲೀನಿಯರ್ ಸ್ಕ್ರೀನ್ ಪ್ಲೇ. ಅದೇನಂತ 2 ಕಾಡಿದ ಎಲಿಮೆಂಟ್ಸ್ ಅನ್ನೋದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬೇಕಾದ್ರೂ ವಿಡಿಯೋ ನೋಡ್ಕೊಳ್ಳಿ. ಸೀನ್ಸಿಗೆ ಬಂದರೆ ಸ್ಟಾರ್ಟಿಂಗ್ ಸೀನಲ್ಲಿ ಆ ಇಮೋಷನ್ ಅಂತೂ ಇನ್ನೂ ಮನಸ್ಸಿಗೆ ನಾಟಿದೆ. ಆಮೇಲೆ ಪ್ರತಿಯೊಂದು ಫೈಟ್ ಸೀಕ್ವೆನ್ಸನು, ಆ ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರ್ ಆಗಲಿ, ಆಮೇಲೆ ಜೋಕರ್ ಫೈಟ್ ಆಗಲಿ, ಆಮೇಲೆ ಲಾಸ್ಟಿಗೆ ಬರೋ ಫೈಟ್ ಆಗಲಿ, ಫೈಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ, ಪ್ರಾಪರಾಗಿ ಡಿಸೈನ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಕ್ಯಾಮ್ರಾ ಮೂವ್ಮೆಂಟ್ಸ್ ಇಂದ ಹಿಡಿದು ಡೈಲಾಗ್ಸ್. ಈ ಸಿನಿಮಾದಲ್ಲಿ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಡೈಲಾಗ್ಸ್. ಈ ವಿಡಿಯೋ ಫುಲ್ ನೋಡಿದ ಮೇಲೆ ಯಾರು ಈ ಥರ ರಿವ್ಯೂ ಮಾಡಿಲ್ಲ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಕೋರ್ ಇಮೋಷನ್ ಒಂದು ನಮಗೆ ಬಿಟ್ಟಿರೋ ಟ್ರೈಲರ್ ಟೀಸರ್ ಎಲ್ಲ ಗೊತ್ತಾಗತ್ತೆ. ರಾಯ ಮತ್ತೆ ಗಂಗಾ ಮಧ್ಯೆ ಇರೋ ಇಮೋಷನ್, ಇನ್ನೊಂದು ಅಪ್ಪ ಮಗನ ಇಮೋಷನ್, ಇನ್ನೊಂದು ಈ ರಾಯ ನಾಡಿಯ ಮಧ್ಯೆ ಇರೋ ಇಮೋಷನ್. ನನಗೆ ಅನಿಸಿದ್ದು ಯಾವುದ್ರಲ್ಲಾದರೂ ಒಂದು ಇಮೋಷನ್ ಮೇಲೆ ಫೋಕಸ್ ಆಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ನೆಕ್ಸ್ಟ್ ಕ್ಯಾರೆಕ್ಟರ್ ಆರ್ಕು. ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ರಾಯಂದು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಇದೆ. ಯಂಗ್ ರಾಯಿಂದ ಹಿಡಿದು, ಮಿಡಲ್ ರಾಯಿಂದ ಹಿಡಿದು, ಎಂಗೇಜ್ ರಾಯವರೆಗೂ ಅದೊಂದು ಆರ್ಕ್ ಇದೆ. ಆಮೇಲೆ 5 ಫೀಮೇಲ್ ಕ್ಯಾರೆಕ್ಟರ್ಸ್ ಇದಾರಲ್ಲ, ಅದರಲ್ಲಿ ಆರ್ಕು ಒಂದು ಸ್ವಲ್ಪ ಯಾಕೋ ನನಗೆ ಮಿಸ್ ಹೊಡಿತು ಅಂತ ಅನಿಸ್ತು. ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್, ಯಶ್ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಆ ರಾಯನ್ ಕ್ಯಾರೆಕ್ಟರ್ ಆಗಲಿ, ಎಸ್ಪೆಷಲಿ ಆ ಸೈಕ್ ಟಿಕೆಟ್ ಕ್ಯಾರೆಕ್ಟರ್ ಮಾಡಿರೋದು ನಾವು ಮೆಚ್ಚಲೇಬೇಕು. ಆಮೇಲೆ ಆ ಕ್ರೇಜಿ ರಾಯನ್ ಕ್ಯಾರೆಕ್ಟರ್ನ ನಾವು ಮರೆಯೋಕ್ಕೆ ಆಗಲ್ಲ. ಉಳಿದಂತೆ ಈಗ ನಯನತಾರ ಆಗಿರ್ಬೋದು, ಕೈರಾ ಅಡ್ವಾನಿ ಆಗಿರ್ಬೋದು, ರುಕ್ಮಿಣಿ ವಸಂತ್ ಆಗಿರ್ಬೋದು, ಇವರೆಲ್ಲರೂ ಅವ್ರಿಗೆ ಸಿಕ್ಕಿರೋ ಸ್ಪೇಸ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಡೈರೆಕ್ಷನ್, ನ್ಯಾಷನಲ್ ಅವಾರ್ಡ್ ವಿನ್ನರು. ಆ ಒಂದೊಂದು ಫ್ರೇಮಲ್ಲೂ, ಒಂದೊಂದು ಶಾರ್ಟಲ್ಲೂ ಅದನ್ನು ಪ್ರತಿಯೊಂದು ನಮಗೆ ಸ್ಟೋರಿ ಟೆಲ್ಲಿಂಗ್ ಮಾಡ್ತಾ ಇದೆ. ಅದು ನಾನು ಈಸಿಯಾಗಿ ಐಡೆಂಟಿಫೈ ಮಾಡ್ತೀನಿ. ಸಿನಿಮಾಟೋಗ್ರಫಿ ಅರೌಂಡ್ ಸಿನಿಮಾ ಸ್ಟಾರ್ಟ್ ಆಗಿ 7-16 ನಿಮಿಷ ಅಂತ ಹೇಳಿದ್ರೆ 1.25 ಗಂಟೆ ಅಂತ ಅನ್ಕೊಳ್ಳಿ. ಈ ರಾಯ ಮತ್ತೆ ಗಂಗನ್ ಮಧ್ಯೆ ಒಂದು ಸೀನ್ ನಡೆಯುತ್ತೆ. ಅದರಲ್ಲಿ ಆ ಸಿಚುಯೇಷನ್ ತಕ್ಕಂಗೆ ರಾಯಂಗೆ ಫುಲ್ ಸಾಫ್ಟ್ ಲೈಟಿಂಗ್ ಇದೆ, ಗಂಗಾ ಕ್ಯಾರೆಕ್ಟರ್ಗೆ ಫುಲ್ ಹಾರ್ಡ್ ಲೈಟಿಂಗ್ ಇದೆ. ಇದೇ ಥರನೇ ನಿಮ್ಗೆ ಇಡೀ ಸಿನಿಮಾ ನೋಡೋಕೆ ಸಿಗತ್ತೆ. ಮೇಕಿಂಗ್ ಬಗ್ಗೆ ಅಂತೂ 2ನೇ ಮಾತೇ ಇಲ್ಲ. ಟಾಪ್ ಕ್ಲಾಸು. ಟೆಕ್ನಿಕಲ್ ಲೀಗ್ ಬಂದರೆ ಮ್ಯೂಸಿಕ್, ಆ ನಾಡಿಯ ಇಂಟ್ರೊಡಕ್ಷನ್ ಆಗಲಿ, ಆಮೇಲೆ ಈ ಟಿಕೆಟ್ ಕ್ಯಾರೆಕ್ಟರ್ ಬಂದಾಗಲಿ, ಆ ಟೈಮಲ್ಲಿ BGM ಬಿದ್ದಿರೋದು ಆ ಸೀನ್ ಎಲಿವೇಟ್ ಮಾಡ್ತಾ ಇದೆ. ಈ ಸಿನಿಮಾಗೆ ನಾನು ಪ್ರಾಬ್ಲಮ್ ಹೇಳಲ್ಲ. ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ. ನಾನು ಹಿಂದೆ ಬಿಟ್ಟಿರೋ ವಿಡಿಯೋಸ್ನೆಲ್ಲ ನೋಡಿ, ಅದು ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರು ಅದೆಲ್ಲ ಇದೆ. ಬಟ್ ಅದು ಒಂದೇ ಒಂದು ಮಾತ್ರ ಅದನ್ನ ಸಿನಿಮಾದವ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅದನ್ನ ಆಡಿಯನ್ಸ್ ಹೆಂಗ್ ತಗಂತಾರೆ ಅನ್ನೋದ್ರ ಮೇಲೆ ಈ ಸಿನಿಮಾ ನಿಂತಿರೋದು. ಹೂ ಕ್ಯಾನ್ ವಾಚ್. ಫ್ಯಾಮಿಲಿ ಆಡಿಯನ್ಸ್ ಈ ಸಿನಿಮಾ ನೋಡಬಾರ್ದು ಅಂತ ಅನ್ನಂಗೆ ಏನಿಲ್ಲ. ಆಮೇಲೆ ಎಕ್ಸ್ಪೆರಿಮೆಂಟ್ನ ಲೈಕ್ ಮಾಡೋರು, ಆಮೇಲೆ ಯಶ್ ಅವ್ರನ್ನ ಲೈಕ್ ಮಾಡೋರು, ಯಶ್ ಅವರ ಆಕ್ಟಿಂಗ್ ಅನ್ನ ಲೈಕ್ ಮಾಡೋರು, ಆಮೇಲೆ ಒಂದು ಸೈಕಾಲಜಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ಕೊಂಡಿರೋರು ಈ ಸಿನಿಮಾನ ಒಂದ್ಸಲ ಕಣ್ಣು ಮುಚ್ಕೊಂಡು ನೋಡ್ಬೋದು. ಫೈನಲ್ ರೈಟಿಂಗ್, ಮೊನ್ನೆ ಯಶ್ ಅವರು ಹೈದರಾಬಾದಿಗೆ ಹೋದಾಗ ಇಟ್ಸ್ ಲೈಕ್ ಎ ಸೈಕಾಲಜಿಕಲ್ ಫಿಲಮ್ ಅಂತ ಹೇಳಿದ್ರು. ಇದನ್ನ ಗಮನದಲ್ಲಿ ಇಟ್ಕೊಂಡು ನಾನು ಹೇಳಬೇಕು ಅನ್ನೋದಾಯ್ತು ಅಂತ ಹೇಳಿದ್ರೆ 4.25 ಔಟ್ ಆಫ್ 5. ನೀವು ಸಿನಿಮಾ ನೋಡ್ಕೊಂಡ್ ಬನ್ನಿ, ನಿಮಗೆ ಏನು ಅನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.